ಕೆಜಿ ನ್ಯೂಸ್ಗೆ ಸ್ವಾಗತ. ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಯಾದಗಿರಿ ಜಿಲ್ಲಾ ಘಟಕ ಯಾದಗಿರಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಗುತ್ತಿಗೆದಾರ ಸಚಿನ್ ತಂದೆ ಮೋನಪ್ಪ ಸಾಕಿನ್ ತುಂಗಾವಕಟ್ಟಿ ಬಾಲ್ಕಿ ಜಿಲ್ಲಾ ಬೀದರ್. ಈತನು ವಿಶ್ವಕರ್ಮ ಸಮಾಜದ ಯುವಕನಿದ್ದು ಈತನಿಗೆ ಕೆಲಸದ ವ್ಯವಹಾರದಲ್ಲಿ ಮೋಸ, ವಂಚನೆ, ಬೆದರಿಕೆ ಹಾಕಿ ಹಣದ ಆಮಿಷವೊಡ್ಡಿ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಚಿವರೊಬ್ಬರ ಆಪ್ತರಿಂದ ಈತನಿಗೆ ಕೊಲೆ, ಬೆದರಿಕೆ, ಹಣದ ಬೇಡಿಕೆ ಇಟ್ಟಿರುವುದು ಪ್ರಯುಕ್ತ ಇದಕ್ಕೆ ಹೆದರಿ ಸಮಾಜದ ಯುವಕ ಸಚಿನ್ ನಿಗೂಢವಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈಗ ಬಡ ಕುಟುಂಬ ಬೀದಿ ಪಾಲಾಗಿದ್ದು ಅವರ ಕುಟುಂಬ ನಿರ್ವಹಣೆಗೆ ಯಾರೂ ಇಲ್ಲದಂತಾಗಿದೆ. ಗುತ್ತಿಗೆದಾರ ಸಚಿನ್ ತಂದೆ ಮೋನಪ್ಪ ಈತನು ಸಾಯುವ ಮುನ್ನ ಘಟನೆ ಸಂಪೂರ್ಣ ವಿವರಣೆ ಬರೆದು ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಈ ಡೆತ್ ನೋಟ್ನಲ್ಲಿ ಉಲ್ಲೇಖವಿರುವ ಪ್ರಕಾರ ಸಚಿವರು ಮತ್ತು ಆಪ್ತರನ್ನ ಕಾಣದ ಕೈಗಳನ್ನ ವಿಚಾರಣೆಗೆ ಒಳಪಡಿಸಿ ಬಂಧಿಸಿ ಸಚಿವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಸಿಬಿಐ ತನಿಖೆಗೆ ಒಪ್ಪಿಸಿ ಬಡ ನೊಂದ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಿಸಿ ನ್ಯಾಯ ಒದಗಿಸಿ ಕೊಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸುತ್ತೀವಿ. ಇದೇ ರೀತಿ ರಾಜ್ಯದಲ್ಲಿ ಗುತ್ತಿಗೆದಾರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ನಡೀತಾ ಇದೆ. ಸದರಿ ಸಚಿನ್ ಕುಟುಂಬಕ್ಕೆ ನ್ಯಾಯ ಸಿಗದೆ ಹೋದರೆ ರಾಜ್ಯಾದ್ಯಂತ ನಿರಂತರ ಹೋರಾಟ ಮಾಡಲಾಗುತ್ತೆ ಎಂದು ತಮಗೆ ಎಚ್ಚರಿಕೆ ನೀಡುತ್ತಾ ಇದ್ದೇವೆ ಎಂದು ಜಿಲ್ಲಾಧ್ಯಕ್ಷರು ಆದ ಮಹೇಶ್ ಎಂ, ವಿಶ್ವಕರ್ಮ ಜಿಲ್ಲಾಧ್ಯಕ್ಷರು ಯಾದಗಿರಿ ಇವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾನು ಜಾಸ್ತಿ ಮಾತಾಡೋದಿಲ್ಲ. 7 ಪೇಜಿನ ಡೆತ್ ನೋಟ್. ನಾನು ಯಾವಾಗಲೂ ಪುರಾಣ ಪ್ರವಚನ ಹೇಳೋ ಮನುಷ್ಯ ಇತ್ತು, ಸ್ಟ್ರಾಂಗ್ ಆಗಿ ಮಾತಾಡ್ತಕ್ಕಂಥ ಮನುಷ್ಯ ಅಲ್ಲ. ರಕ್ತ ಕುದೀತಾ ಇದೆ ಇವತ್ತು ನಮಗೆಲ್ಲ ರಕ್ತ ಕುದೀತಾ ಇದೆ. ಸರ್ಕಾರದಿಂದ 1 ಕೋಟಿ ರೂಪಾಯಿ ನಮಗೆ ಬೇಕಾಗಿಲ್ಲ. ಪ್ರತಿಯೊಬ್ಬ ವಿಶ್ವಕರ್ಮರು 10 ರೂಪಾಯಿ ಕೊಟ್ಟ 1000 ಕೋಟಿ ರೂಪಾಯಿ ಕೊಡಬೇಕು. ಒಬ್ಬರೊಬ್ಬರು 10 ರೂಪಾಯಿ ಕೊಟ್ಟ ಅವ್ರಿಗೆ ರೊಕ್ಕ ಬೇಕಾಗಿಲ್ಲ. ಇಂಥ ಸಾವುಗಳು ನಿಲ್ಲಬೇಕಾಗ್ಯದ. ಬಡತನದಲ್ಲಿ ಬಂದಾಗ ವಿಶ್ವಕರ್ಮ ಸಮಾಜ ಸುಖವಾಗಿ ಬದುಕಬಾರ್ದ? ನಾವು ನ್ಯಾಯವಾಗಿ ಬದುಕಬಾರ್ದ? ಯಾರಾದ್ರೂ ಮನೆ ಹಾಳು ಮಾಡಿದೀವ? ಯಾರಾದ್ರೂ ಮನೆಯನ್ನು ಮುರಿದಿವ? ಸರ್ಕಾರಕ್ಕೆ ಏನಾದ್ರೂ ಘೋಷಣೆ ಕೂಗಿದೀವ? ಯಾರಿಗಾದ್ರೂ ಕೆಟ್ಟದನ್ನು ಬೈದಿವ? ಯಾಕೆ ನಮ್ಮ ಮೇಲೆ ದೌರ್ಜನ್ಯ? ವಿಶ್ವಕರ್ಮ ಸಮಾಜದ ಬಂಧುಗಳೇ, ನೀವೆಲ್ಲರೂ ಎಚ್ಚೆತ್ತುಕೊಳ್ಳ್ರಿ. ಇದನ್ನು ನೀವು ಬಲಿಷ್ಠವಾಗಿ, ಪ್ರಬಲವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿರ್ತಾರೆ, ಸಂಘಟನೆಯನ್ನು ಗಟ್ಟಿಗೊಳಿಸ್ತಾ ಇದ್ರೆ ಇಂಥ ಸಾವುಗಳು 100 ಇರ್ತಾವ. ಸಚಿನನ ಸಾವು ಇದು ಕೊನೆ ಸಾವು ಆಗಬೇಕು. ಇದು ಸರ್ಕಾರಕ್ಕೆ ಎಚ್ಚರ. ಎಲ್ಲದಿದ್ದರೆ ಒಂದೊಂದು ಊರಲ್ಲಿ ಕೂಡ ಇಂಥ ಪ್ರತಿಭಟನೆಗಳು, ಇಂಥ ಸಂಘಟನೆಗಳು ಗಟ್ಟಿಯಾಗುತ್ತವೆ. ನಾವೆಲ್ಲರೂ ಕೇಳ್ಬೋದೇನಂದ್ರ, 1 ವಾರದಲ್ಲಿ ಅಧಿಕಾರಿಗಳೇ ನಾವು ಕೊಡುವಂತ ಮನವಿ ಪತ್ರವನ್ನ ಒಯ್ದು ನೀವು ಏನಾದರೂ ಕಸದ ಬುಟ್ಟಿಯಲ್ಲಿ ಹಾಕಿದ್ರೆ ನೀವೆಲ್ಲರೂ ಕಸವನ್ನೇ ಸೇರ್ತೀರಿ. ಒಂದು ಕಾಲಕ್ಕೆ ಗೊತ್ತಿರಿ. ಇದು ನ್ಯಾಯ, ಒಬ್ಬ ಮನುಷ್ಯನಿಗಾಗಿರ್ತಕ್ಕಂಥ ನ್ಯಾಯ. ಇವತ್ತು ಆ ಸಂಸಾರದಲ್ಲಿ ಇರ್ತಕ್ಕಂಥ ನೋವು ಎಷ್ಟಿರಬೇಕು, ಅವರ ತಂಗಿ ಏನಾಗಿರ್ಬೇಕು, ಅವರ ಮಕ್ಕಳು ಏನಾಗಿರ್ಬೇಕು, ಅವನು ಮಾಡಿರ್ತಕ್ಕಂಥ ತಪ್ಪೇನು? ಒಬ್ಬ ಮನುಷ್ಯ ಗುತ್ತಿಗೆದಾರ ತನಗೋಸ್ಕರವಾಗಿ 15 ಕೋಟಿ ರೂಪಾಯಿ ಆಗಿರ್ತಕ್ಕಂಥ ಒಂದು ಟೆಂಡರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ 5%, 10% ರೊಕ್ಕವನ್ನು ತಿಂದು ಕತ್ತ ಕಡೆಗೆ ಅವನಿಗೆ ಕೆಲಸವನ್ನು ಕೊಡೋದಿಲ್ಲ ಅಂತಂದ್ರೆ ಆ ಮನುಷ್ಯ ಸಾಯ್ಲಾರ್ದೇನು ಬದುಕಬೇಕಾ? ಇದು ಸರ್ಕಾರ ಇದನ್ನ ಎಚ್ಚೆತ್ತುಕೊಳ್ಬೇಕು. ಇದರ ಒಂದು ಪ್ರತಿಯನ್ನ ನಾನು ರೋಹಿತ್ ಅವರಿಗೆ, ಬಾಡಿ ಬಸವರಾಜ್ ಅವರಿಗೆ, ನಮ್ಮ ಮಹೇಶ್ ಅವರಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ಶಿವಣ್ಣ ಹಿಡ್ಕೊಂಡು ಎಲ್ಲರಿಗೆ ಹೇಳ್ತಕ್ಕಂಥದ್ದು, ನೀವು ಇದರ ಒಂದು ಪ್ರತಿಯನ್ನ ನಮ್ಮ ಕರ್ನಾಟಕ ಸರ್ಕಾರದ ಘನವೆತ್ತ ರಾಜ್ಯಪಾಲರಿಗೆ ಒಂದು ನೋಟಿಸ್ ಕಳಿಸ್ರಿ. ನೀವು ಅಲ್ಲಿವರೆಗೂ ಕೂಡ ಇದು ಮುಟ್ಟಬೇಕಾಗ್ತದ. ಈ ಕೆಲಸ ಇಷ್ಟಕ್ಕೆ ನಿಲ್ಲಂಗಿಲ್ಲ. ಆದಷ್ಟು ಬೇಗ ಇದ್ರ ಬಗ್ಗೆ ನೀವು ತನಿಖೆ ಕೈಗೊಳ್ರಿ ಸಾಹೇಬ್ರೆ. ನೀವು ಅಪರ ಜಿಲ್ಲಾಧಿಕಾರಿಗಳಿರ್ಬಹುದು, ಬಹುಶಃ ಅಧಿಕಾರಿಗಳಿರ್ಬಹುದು, ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೆ, ಮಾಧ್ಯಮದವರಿಗೆ ಹೇಳ್ತೀನಿ, ವಿಶ್ವಕರ್ಮ ಸಮಾಜ ಇಷ್ಟೆಲ್ಲ ನಾವು ಸ್ಟ್ರೈಕ್ ಮಾಡಿದ್ವಿ. ಏನಾದ್ರೂ ಕಲ್ಲು ಹೊಡೆದಿವ? ಯಾರಿಗೇನ ಕಪ್ಪು ಬಟ್ಟೆ ಕಟ್ಟಿರುವ? ಇಲ್ಲ. ವಿಶ್ವಕರ್ಮ ಸಮಾಜಕ್ಕೆ ಜಯವಾಗಲಿ, ನಮಗೆ ನ್ಯಾಯ ಬೇಕಂತ ಹೋರಾಟ ಮಾಡಿದ್ವಿ. ನಮಗೆ ಯಾರನ್ನ ಕಲ್ಲು ಹೊಡೆದ್ರ ಆ ಕಲ್ಲಿನಿಂದ ಮೂರ್ತಿಯನ್ನು ಕೆತ್ತುವಂತ ಜಾತಿ ನಮಗೂ ಸ್ಟ್ರೈಕ್ ಮಾಡತಕ್ಕಂತ ಅನಿವಾರ್ಯ ಯಾಕೆ ಬಂದಂದ್ರ ನಮ್ಮ ಕರುಳಿನ ಕಂದನಿಗೆ ಒಂದು ನೋವಾಗಿದೆ, ಒಂದು ಸಂಸಾರ ಹಾಳಾಗಿದೆ, ಒಂದು ಜೀವ ಹೋಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ನೀವು ಇದನ್ನ ಈ ಕ್ಷಣಕ್ಕೆ ಮುಖ್ಯಮಂತ್ರಿಗಳಿಗೆ ಮಾತಾಡ್ತಿರೋ, ಮಂತ್ರಿಗಳಿಗೆ ಮಾತಾಡ್ತಿರೋ, ಯಾರೇ ಮಾತಾಡ್ತಿರೋ ಗೊತ್ತಿಲ್ಲ. ಸಚಿನ್ಗಾಗಿರ್ತಕ್ಕಂಥ ನೋವು ಏನದ, ಅವ್ರ ಮಂತ್ರಿಗಾಗಿರ್ತಕ್ಕಂಥ ಯಾವ ದುಃಖ ಏನದ, ಅವನಿಗೆ ನ್ಯಾಯವನ್ನು ಕೊಡಿಸಬೇಕು. 1 ಕೋಟಿ 2 ಕೋಟಿ ಆಮೇಲೆ ಮೊದಲನೇದಾಗಿರ್ತಕ್ಕಂಥದ್ದು ಈ ತನಿಖೆ ನಿಖರವಾಗಿ ಸಿಬಿಐಗೆ ಹೋಗ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು. ವಿಶ್ವಕರ್ಮ ಸಮಾಜದ ಪರವಾಗಿ ನೀವು ನಿಲ್ತೀರಿ. ನಿಲ್ಲದೇ ಇರ್ತಾರೆ ಈ ಸರ್ಕಾರ, ನಾ ಹೇಳ್ತಲ್ಲ, ಸಮಾಜ ಸತ್ತಿಲ್ಲ, ಸರ್ಕಾರನೇ ಸಾಯ್ತದ ಹೊರತು ಸಮಾಜ ಎಂದು ಸಾಯಂಗಿಲ್ಲ. ನಾವೆಲ್ಲರೂ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಇವತ್ತು ಯಾವುದೇ ಪಕ್ಷ, ಜಾತಿ, ಭೇದ ನಾವು ಯಾರೂ ಏನು ಹಿಡ್ಕೊಂಡಿಲ್ಲ. ವಿಶ್ವಕರ್ಮ ಸಮಾಜದ ಕಂದನಿಗೊಂದು ನೋವಾಗಿದಂತಕ್ಕಂಥ ಇಟ್ಕೊಂಡು ನಾವೆಲ್ಲರೂ ಕೂಡ ಸ್ವಾಮಿಗಳಂತಕ್ಕಂಥದ್ದು ಮರೆತು ಇಲ್ಲಿ ಹೋರಾಟದಲ್ಲಿ ಬಂದಿದ್ದೇವೆ. ಇದಕ್ಕೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗುತ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಇದೇ ಸಂದರ್ಭದಲ್ಲಿ ಶ್ರೀಕುಮಾರ್ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡೆಗೆ ಮಠ ಯಾದಗಿರಿ, ಕಾಳಹಸ್ತೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡೆಗೆ ಮಠ,
ಶಹಾಪುರ ರವೀಂದ್ರ ಮಹಾಸ್ವಾಮಿಗಳು, ವಿಶ್ವಕರ್ಮ ಏಕದಂಡೆ ಮಠ ಯಾದಗಿರಿ, ಶಿವಣ್ಣ ವಿಶ್ವಕರ್ಮ ಹೊನ್ನೂರು, ಬಿಜೆಪಿ ರೈತರ ಮೋರ್ಚಾ ಯಾದಗಿರಿ, ಇನ್ನೂ ಅನೇಕ ಸಂಘಟನೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.